ಹ್ಯೂಮಿಕ್ ಆಸಿಡ್ ಎಂಬುದು ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಒಂದು ಸಾವಯವ ಪದಾರ್ಥವಾಗಿದೆ. ಇದು ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳು ಲಕ್ಷಾಂತರ ವರ್ಷಗಳ ಕಾಲ ಮಣ್ಣಿನಲ್ಲಿ ಕೊಳೆತು ಉಂಟಾಗುವ ಅಂತಿಮ ಉತ್ಪನ್ನವಾಗಿದೆ. ಇದರ ಮುಖ್ಯ ಕೆಲಸಗಳು ಮತ್ತು ಪ್ರಯೋಜನಗಳು ಇಲ್ಲಿವೆ. 1. ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ. ಹ್ಯೂಮಿಕ್ ಆಸಿಡ್ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ಇದು ಗಟ್ಟಿಯಾದ ಮಣ್ಣನ್ನು ಸಡಿಲಗೊಳಿಸಿ ಮಣ್ಣಿನಲ್ಲಿ ಗಾಳಿಯಾಡುವಂತೆ ಮಾಡುತ್ತದೆ. ಇದರಿಂದ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. 2. ಪೋಷಕಾಂಶಗಳ ಲಭ್ಯತೆ. ಮಣ್ಣಿನಲ್ಲಿ ಈಗಾಗಲೇ ಇರುವ ರಂಜಕ, ಫಾಸ್ಫರಸ್, ಕಬ್ಬಿಣ ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳನ್ನು ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುವಂತೆ ಇದು ಮಾಡುತ್ತದೆ. ಇದು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಂಡು ಅವು ವ್ಯರ್ಥವಾಗದಂತೆ ಬೇರುಗಳಿಗೆ ತಲುಪಿಸುತ್ತದೆ. 3. ಬೇರುಗಳ ಬೆಳವಣಿಗೆ. ಇದು ಸಸ್ಯಗಳ ಬಿಳಿ ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಬೇರುಗಳು ಬಲವಾಗಿ ಮತ್ತು ಆಳವಾಗಿ ಬೆಳೆದರೆ ಸಸ್ಯವು ಮಣ್ಣಿನಿಂದ ಹೆಚ್ಚಿನ ಆಹಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ. 4. ಸೂಕ್ಷ್ಮಜೀವಿಗಳ ವೃದ್ಧಿ. ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ಮೈಕ್ರೋಬ್ಸ್ ಇದು ಆಹಾರವಾಗಿ ಕೆಲಸ ಮಾಡುತ್ತದೆ. ಇದರಿಂದ ಮಣ್ಣಿನ ಜೈವಿಕ ಗುಣಮಟ್ಟ ಸುಧಾರಿಸುತ್ತದೆ. 5. ಒತ್ತಡ ನಿರೋಧಕ ಶಕ್ತಿ. ಬರಗಾಲ ಅಥವಾ ಅತಿಯಾದ ಶಾಖದಂತಹ ಸಂದರ್ಭಗಳಲ್ಲಿ ಸಸ್ಯಗಳು ಒಣಗದಂತೆ ತಡೆದುಕೊಳ್ಳುವ ಶಕ್ತಿಯನ್ನು ಇದು ನೀಡುತ್ತದೆ. ಬಳಸುವ ವಿಧಾನ. ಇದನ್ನು ಹನಿ ನೀರಾವರಿ ಡ್ರಿಪ್ ಮೂಲಕ ಅಥವಾ ಮಣ್ಣಿಗೆ ನೇರವಾಗಿ ಕೊಡಬಹುದು. ಬೀಜೋಪಚಾರ ಮಾಡುವಾಗಲೂ ಇದನ್ನು ಬಳಸಲಾಗುತ್ತದೆ. ಸಕ್ಕರೆ ಕಾರ್ಖಾನೆಯ ಉಪ ಉತ್ಪನ್ನಗಳಾದ ಪ್ರೆಸ್ಮಡ್ ಅಥವಾ ಸಗಣಿ ಗೊಬ್ಬರದೊಂದಿಗೆ ಬೆರೆಸಿ ಬಳಸಿದರೆ ಇದರ ಕಾರ್ಯಕ್ಷಮತೆ ಇನ್ನೂ ಹೆಚ್ಚಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಹ್ಯೂಮಿಕ್ ಆಸಿಡ್ ಗೊಬ್ಬರವಲ್ಲದಿದ್ದರೂ ನಾವು ಹಾಕುವ ಗೊಬ್ಬರವನ್ನು ಸಸ್ಯಗಳು ಸರಿಯಾಗಿ ಬಳಸಿಕೊಳ್ಳುವಂತೆ ಮಾಡುವ ಒಂದು ಕ್ಯಾಟಲಿಸ್ಟ್ ವೇಗವರ್ಧಕನಂತೆ ಕೆಲಸ ಮಾಡುತ್ತದೆ. ಹ್ಯೂಮಿಕ್ ಆಸಿಡ್ ಅನ್ನು ಮನೆಯಲ್ಲಿ ಅಥವಾ ಹೊಲದಲ್ಲಿ ಸಂಪೂರ್ಣವಾಗಿ ಸಾವಯವ ಆರ್ಗ್ಯಾನಿಕ್ ರೀತಿಯಲ್ಲಿ ತಯಾರಿಸಲು ಅತ್ಯಂತ ಸುಲಭವಾಗಿ ತಯಾರಿಸಬಹುದು. ಹ್ಯೂಮಿಕ್ ಆಸಿಡ್ ಅನ್ನು ಮನೆಯಲ್ಲಿ ಅಥವಾ ಹೊಲದಲ್ಲಿ ಸಂಪೂರ್ಣವಾಗಿ ಸಾವಯವ ಆರ್ಗ್ಯಾನಿಕ್ ರೀತಿಯಲ್ಲಿ ತಯಾರಿಸಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಉಂಡೆ ಸಗಣಿ ಅಥವಾ ಹಳೆಯ ಬೆರಣಿಗಳಿಂದ ದ್ರಾವಣ ತಯಾರಿಸುವುದು. ಇದನ್ನು ತಯಾರಿಸುವ ಸರಳ ವಿಧಾನ ಇಲ್ಲಿದೆ. ಬೇಕಾಗುವ ಸಾಮಗ್ರಿಗಳು: ಹಳೆಯ ಬೆರಣಿಗಳು, ಕಾವ್ ಡಂಗ್ ಕೇಕ್ಸ್, ಕನಿಷ್ಠ 1 ರಿಂದ 2 ವರ್ಷ ಹಳೆಯದಾದ ಬೆರಣಿಗಳು ಹೆಚ್ಚು ಪರಿಣಾಮಕಾರಿ. ಇವುಗಳಲ್ಲಿ ಹ್ಯೂಮಸ್ ಅಂಶ ಹೆಚ್ಚಿರುತ್ತದೆ. ನೀರು 20 ಲೀಟರ್. ಪ್ಲಾಸ್ಟಿಕ್ ಬ್ಯಾರೆಲ್ ಅಥವಾ ಬಕೆಟ್. ತಯಾರಿಸುವ ವಿಧಾನ: ಬೆರಣಿಗಳನ್ನು ನೆನೆಸುವುದು. ಒಂದು ದೊಡ್ಡ ಬಕೆಟ್ನಲ್ಲಿ 20 ಲೀಟರ್ ನೀರು ತೆಗೆದುಕೊಳ್ಳಿ. ಅದರಲ್ಲಿ 5-6 ಹಳೆಯ ಬೆರಣಿಗಳನ್ನು ಹಾಕಿ. ಬೆರಣಿಗಳು ನೀರಿನ ಮೇಲೆ ತೇಲದಂತೆ ಮೇಲೆ ಒಂದು ಕಲ್ಲು ಅಥವಾ ಭಾರವಾದ ವಸ್ತುವನ್ನು ಇಡಿ. ಕೊಳೆಸುವಿಕೆ: ಈ ಮಿಶ್ರಣವನ್ನು ನೆರಳಿನಲ್ಲಿ 7 ರಿಂದ 10 ದಿನಗಳ ಕಾಲ ಹಾಗೆಯೇ ಬಿಡಿ. ಬಣ್ಣ ಬದಲಾವಣೆ: ದಿನಗಳು ಕಳೆದಂತೆ ನೀರಿನ ಬಣ್ಣ ಕಪ್ಪು ಅಥವಾ ಕಡು ಚಹಾದ ಬಣ್ಣಕ್ಕೆ ತಿರುಗುತ್ತದೆ. ಈ ಕಪ್ಪು ನೀರೇ ಹ್ಯೂಮಿಕ್ ಆಸಿಡ್ ಮಿಶ್ರಿತ ದ್ರಾವಣ. ಮಿಶ್ರಣ ಮಾಡುವುದು: ಪ್ರತಿದಿನ ಒಮ್ಮೆ ಕೋಲಿನಿಂದ ಈ ನೀರನ್ನು ಕಲಕುತ್ತಿರಿ. ಇದರಿಂದ ಬೆರಣಿಯಲ್ಲಿರುವ ಹ್ಯೂಮಸ್ ಅಂಶ ಬೇಗನೆ ನೀರಿಗೆ ಬಿಡುಗಡೆಯಾಗುತ್ತದೆ. ಸೋಸುವಿಕೆ: 10 ದಿನಗಳ ನಂತರ ಬೆರಣಿಗಳನ್ನು ಹೊರತೆಗೆದು ನೀರನ್ನು ಚೆನ್ನಾಗಿ ಸೋಸಿಕೊಳ್ಳಿ. ತೆಗೆದ ಬೆರಣಿಗಳನ್ನು ಪುಡಿ ಮಾಡಿ ಗೊಬ್ಬರವಾಗಿ ಬಳಸಬಹುದು. ಬಳಕೆಯ ವಿಧಾನ: ಈ ರೀತಿ ತಯಾರಾದ ದ್ರಾವಣವು ಬಹಳ ಸಾಂದ್ರವಾಗಿರುತ್ತದೆ, ಕಾನ್ಸಂಟ್ರೇಟೆಡ್. ಹಾಗಾಗಿ ಇದನ್ನು ನೇರವಾಗಿ ಬಳಸಬೇಡಿ. ನೀರಿನಲ್ಲಿ ಬೆರೆಸಿ 1 ಲೀಟರ್ ದ್ರಾವಣಕ್ಕೆ 10 ಲೀಟರ್ ನೀರನ್ನು ಸೇರಿಸಿ ಸಸ್ಯಗಳ ಬುಡಕ್ಕೆ ಸುರಿಯಬಹುದು ಅಥವಾ ಹನಿ ನೀರಾವರಿ ಡ್ರಿಪ್ ಮೂಲಕ ಕೊಡಬಹುದು. ಬೀಜೋಪಚಾರ: ಬಿತ್ತನೆ ಮಾಡುವ ಮುನ್ನ ಬೀಜಗಳನ್ನು ಈ ದ್ರಾವಣದಲ್ಲಿ ಅದ್ದಿ ನಂತರ ಬಿತ್ತನೆ ಮಾಡಬಹುದು. ಇದು ಹೇಗೆ ಕೆಲಸ ಮಾಡುತ್ತದೆ? ನೈಸರ್ಗಿಕವಾಗಿ ಸಗಣಿ ಹಳೆಯದಾದಂತೆ ಅದರಲ್ಲಿರುವ ಸಾವಯವ ಅಂಶಗಳು ವಿಭಜನೆಯಾಗಿ ಹ್ಯೂಮಸ್ ಆಗಿ ಬದಲಾಗಿರುತ್ತವೆ. ನಾವು ಅದನ್ನು ನೀರಿನಲ್ಲಿ ನೆನೆಸಿದಾಗ ಸಸ್ಯಗಳಿಗೆ ಲಭ್ಯವಾಗುವ ರೂಪದಲ್ಲಿ ಹ್ಯೂಮಿಕ್ ಮತ್ತು ಫುಲ್ವಿಕ್ ಆಮ್ಲಗಳು ಬಿಡುಗಡೆಯಾಗುತ್ತವೆ.